ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ರಾಜ್ಯಾಧ್ಯಕ್ಷರು ಮಾರ್ಸಂದ್ರ ಮುನಿಯಪ್ಪರವರ ನೇತೃತ್ವದಲ್ಲಿ ನೂತನ ಚಿಕ್ಕಬಳ್ಳಾಪುರ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಸಮಿತಿ ಆಯ್ಕೆ ಮಾಡಲಾಯಿತು. ಬಿಎನ್ ಗಂಗಾಧರಪ್ಪ ರಾಜ್ಯ ಉಪಾಧ್ಯಕ್ಷರು, ಪಿವಿ ನಾಗಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಎಂ ಮುನಿಕೃಷ್ಣಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ವೆಂಕಟೇಶ್ ವಕೀಲರು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕವಾಲಿ ವೆಂಕಟರಮಣಪ್ಪ ರಾಜ್ಯ ಕಾರ್ಯದರ್ಶಿ, ವಿಜಯ ನರಸಿಂಹ ರಾಜ್ಯ ಕಾರ್ಯದರ್ಶಿ, ಎನ್ನೂರು ನಂದೀಶ್ ರಾಜ್ಯ ಕಾರ್ಯದರ್ಶಿ, ಕೆಎಂ ಗಂಗಾಧರ್ ರಾಜ್ಯ ಕಾರ್ಯಕಾರಿ ಸಮಿತಿ, ಎನ್ಜಿ ವೆಂಕಟೇಶ್ ಜಿಲ್ಲಾ ಸಂಯೋಜಕರು, ಆನಂದ್ ಜಿಲ್ಲಾ ಸಂಯೋಜಕರು, ಮತ್ತೂರಪ್ಪ ಜಿಲ್ಲಾ ಸಂಯೋಜಕರು, ಅಂಬರೀಶ್ ಜಿಲ್ಲಾ ಸಂಯೋಜಕರು, ವೆಂಕಟರಮಣಪ್ಪ ಮಲ್ಲೂರು ಜಿಲ್ಲಾ ಸಂಯೋಜಕರು, ಕೋಡಿಂಗ್ ರಮೇಶ್ ಜಿಲ್ಲಾಧ್ಯಕ್ಷರು, ಬಾಗೇಪಲ್ಲಿ ವೆಂಕಟೇಶ್ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು, ಟಿ ಗಂಗಾಧರ್ ಜಿಲ್ಲಾ ಉಪಾಧ್ಯಕ್ಷರು, ವರ್ಲಕೊಂಡ ದೇವರಾಜು ಜಿಲ್ಲಾ ಉಪಾಧ್ಯಕ್ಷರು, ಎಂಆರ್ ನಾರಾಯಣಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರು, ಸುರೇಶ್ ವಿ ಜಿಲ್ಲಾ ಉಪಾಧ್ಯಕ್ಷರು, ಶೆಟ್ಟಿಕೆರೆ ವೆಂಕಟೇಶ್ ಜಿಲ್ಲಾ ಉಪಾಧ್ಯಕ್ಷರು. ಇನ್ನು ಟಿಎನ್ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಹಾಗೂ ತಾಲೂಕು ಅಧ್ಯಕ್ಷರು ಸುರೇಶ್, ಸಂಯೋಜಕರು ನಾರಾಯಣಸ್ವಾಮಿ, ಎನ್ಜಿ ಮುನಿಕೃಷ್ಣಪ್ಪ, ದೇವರಾಜು ಉಪಾಧ್ಯಕ್ಷರು, ದೇವರಾಜು ಕೊಲವನಹಳ್ಳಿ ಉಪಾಧ್ಯಕ್ಷರು, ಚಂದ್ರು ಬೊಮ್ಮನಹಳ್ಳಿ ಇವರು ತಾಲೂಕು ಉಪಾಧ್ಯಕ್ಷರು. ಇನ್ನು ನರಸಿಂಹ ಕಚೇರಿ ಕಾರ್ಯದರ್ಶಿ, ಮಂಜುನಾಥ್ ಕಚೇರಿ ಕಾರ್ಯದರ್ಶಿ. ಇನ್ನು ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ಬಂಧುಗಳೇ, ಬಹುಜನ ಸಮಾಜದಲ್ಲಿ ಹುಟ್ಟಿ ಆ ಸಮಾಜದ ಏಳಿಗೆಗೆ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂತ ಮಹಾಪುರುಷರಾದಂತ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಾರಾಯಣ ಗುರು, ಪೆರಿಯಾರ್, ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಇವರ ಹೋರಾಟಗಳನ್ನು ಮುನ್ನಡೆಸಿದಂತ ಎಲ್ಲರವರೇ ಭಾಗದಲ್ಲಿ, ಅದೇ ರೀತಿ ಈ ಭಾಗದ ಕೂಡಲೇ ಚಂದ್ರಶೇಖರ್ ಅವರೇ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅನಿತಾ ಮೇಡಮ್ ಅವರೇ ಹಾಗೂ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ನಡೆಸಿರ್ತಕ್ಕಂಥ ಇನ್ನೆಲ್ಲ ಕೋಡಿಗಲ್ ರಮೇಶ್ ಅವರು ಶಾಲೆ ನಾವು ಕರ್ನಾಟಕ ನಿರ್ಮಾಣದಲ್ಲಿ ಸಾಲದಾಗಿ ಅವರ ಹೆಸರು ಬರ್ತಾರೆ ತಿಳಿಸಿ, ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ನಿಮ್ಗೆಲ್ರಿಗೂ ನೆನೆಯುತ್ತಾ ಬಂಧುಗಳೇ, ಇವತ್ತು ಈ ಒಂದು ಸಭೆಯನ್ನ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ತಿಳಿಸಲಿದ್ದಾರೆ. ಅದೇ ರೀತಿ ನಮ್ಮ ಪಾರ್ಟಿ ನವಕರ್ನಾಟಕ ನಿರ್ಮಾಣ ಚಳುವಳಿಯ ಜೊತೆ ನಾವೇನು ಒಂದು ಕೆಲಸ ಮಾಡ್ತಿದ್ದೀವಿ, ಆ ಒಂದು ಬೆಳವಣಿಗೆಯ ಬಗ್ಗೆ ಕೂಡ ನಮ್ಮ ರಾಜ್ಯ ನಾಯಕರಿಗೂ ನಮಗೆ ತಿಳಿಸಿ ಹೇಳಲಿದ್ದಾರೆ. ಅದೇ ರೀತಿ ಈ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಈ ಒಳ ಮೀಸಲಾತಿ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ. ಆ ಒಂದು ಒಳ ಮೀಸಲಾತಿ ಸಂಬಂಧಪಟ್ಟಿಗೆ ನಮ್ಮ ಪಾರ್ಟಿ ನಿಲುವೇನು, ನಮ್ಮ ಪಾರ್ಟಿಯ ಸ್ಟ್ಯಾಂಡ್ ಏನು, ಈ ವಿಚಾರ ಬಗ್ಗೆಯೂ ಕೂಡ ನಮ್ಮ ಮುಖ್ಯ ಅತಿಥಿಗಳು ನಿಮಗೆ ತಿಳಿಸಿ ಹೇಳ್ತಾರೆ. ಅದೇ ರೀತಿ ಇನ್ನೇನು ಮುಂದೆ ಡಿಗ್ರಿ, ಜಡ್ಪಿ, ಪಂಚಾಯತಿ ಎಲೆಕ್ಷನ್ಸ್ಗಳು ಬರ್ತಿದೆ. ಈ ಒಂದು ಎಲೆಕ್ಷನ್ಸ್ಗಳಿಗೆ ನಮ್ಮ ಪಾರ್ಟಿ ಯಾವ ರೀತಿ ತಯಾರಾಗಬೇಕು, ನಮ್ಮ ಪಾರ್ಟಿಯ ಪದಾಧಿಕಾರಿಗಳು ಯಾವ ರೀತಿ ಎದುರಿಸಬೇಕು ಅನ್ನೋದನ್ನ, ಹಾಗೂ ತಾಲೂಕು, ಹೋಬಳಿ ಮತ್ತು ಪಂಚಾಯಿತಿ ಮತ್ತು ಬೂತ್ ಮಟ್ಟಗಳಲ್ಲಿ ಪಾರ್ಟಿನ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋಂಥ ವಿಚಾರವನ್ನು ಕೂಡ ನಮ್ಮ ರಾಜ್ಯ ನಾಯಕರು ನಮಗೆ ತಿಳಿಸಿ ಹೇಳಲಿದ್ದಾರೆ. ಆ ವಿಚಾರವಾಗಿ